ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿಯ ಸ್ಪೆಷಲ್ ಅಂದರೆ ಎಳ್ಳು ಬೆಲ್ಲ. ಇವತ್ತು ಎಳ್ಳು ಬೆಲ್ಲ ಮಾಡೋದಕ್ಕೆ ನಾನು ಇಷ್ಟು ಸಾಮಗ್ರಿಗಳನ್ನು ತಗೊಂಡಿದ್ದೀನಿ, ಬನ್ನಿ ನೋಡೋಣ. ಎಳ್ಳು ಬೆಲ್ಲ ಮಾಡೋದಕ್ಕೆ ನಾನಿಲ್ಲಿ ಒಣ ಕೊಬ್ಬರಿ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಅಥವಾ ಪುಟಾಣಿ ಅಂತ ಕರೀತಾರಲ್ಲ ಅದು, ಬಿಳಿ ಎಳ್ಳು ಹಾಗೆ ಬೆಲ್ಲ ತಗೊಂಡಿದ್ದೀನಿ. ಮೆಷರ್ಮೆಂಟಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸಾಂಪ್ರದಾಯಿಕ ಶೈಲಿಯಲ್ಲಿ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಇದನ್ನು ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೇ ಇರಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿದ್ರೆ ಕಪ್ಪಗಾಗೋಗ್ಬಿಡುತ್ತೆ. ಆ ಕಾರಣಕ್ಕೆ ಲೋ ಫ್ಲೇಮ್ನಲ್ಲೇ ಕೈ ಆಡಿಸ್ತಾ ಇದ್ದರೆ ಸಮ ಪ್ರಮಾಣದಲ್ಲಿ ಎಲ್ಲ ಕಡಲೆಕಾಯಿ ಬೀಜನೂ ನಾವು ಹುರಿಬೋದು. ನೋಡಿ ಇದೇ ಥರ. ಈಗ ಇದು ಹುರಿದಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದೇ ಬಾಣಲಿಗೆ ನಾನು 1 ಕಪ್ಪು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇದನ್ನು ಕೂಡ ಹುರ್ಕೋಬೇಕಾಗತ್ತೆ. ಚಿಟಪಟ ಅಂತ ಸದ್ದು ಬರುತ್ತೆ ಎಳ್ಳು, ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ಹಾಗೆ ಇದರೊಳಗೆ ಅಧಿಕವಾದ ಎಣ್ಣೆ ಅಂಶ ಇರುತ್ತೆ. ಇದರಲ್ಲಿ ಅಧಿಕವಾದ ಕ್ಯಾಲ್ಶಿಯಂ ಇದೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಪ್ರೋಟೀನು, ಫೈಬರು, ಕ್ಯಾಲ್ಶಿಯಮ್ಮು, ಐರನ್ನು ಹೀಗೆ ಅಧಿಕವಾದ ಪೋಷಕಾಂಶಗಳನ್ನು ಹೊಂದಿದೆ. ನೋಡಿ ಇದನ್ನು ಕೂಡ ಹುರಿದ ಆಗಿದೆ, ಬಣ್ಣನೂ ಚೇಂಜ್ ಆಗಿದೆ. ಇದನ್ನು ಒಂದು ಬೌಲಿಗೆ ತಣ್ಣಗೆ ಆಗೋದಕ್ಕೆ ಇಟ್ಕೊಳ್ಳೋಣ. ಹಾಗೆ ನಾನಿಲ್ಲಿ 1 ಕಪ್ಪು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಕೊಬ್ಬರಿ. ಸಿಪ್ಪೆ ಬೇಕಾದರೆ ನೀವು ತೆಕ್ಕೋಬೋದು. ನಾನಿಲ್ಲಿ ಸಿಪ್ಪೆ ಸಮೇತ ಹಾಕಿದ್ದೀನಿ. ಈ ಕಡಲೆಕಾಯಿ ಬೀಜ ಆಗಿರ್ಬೋದು, ಎಳ್ಳು, ಕೊಬ್ಬರಿ ಇದೆಲ್ಲ ಎಣ್ಣೆ ಅಂಶ ಇರೋದು. ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಡ್ರೈ ಆಗೋದನ್ನು ತಪ್ಪಿಸುತ್ತೆ. ಹಾಗೆ ಕೊಬ್ಬರಿಯನ್ನು ಸ್ವಲ್ಪ ಹುರ್ಕೊಂಡಾಯಿತು ನಾನು. ಮತ್ತು ಇಲ್ಲಿ ಕಡಲೆ ಹಾಕ್ಕೊಳ್ತಾ ಇದ್ದೀನಿ, ಹುರ್ಗಡ್ಲೆ. ಇಲ್ಲಿ ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ನೋಡಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಹುರಿದಾಗಿದೆ. ಈಗ ಇದನ್ನು ಕೂಡ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳೋಣ, ಎಲ್ಲ ತಣ್ಣಗಾಗಲಿ. ನೋಡಿ ಎಲ್ಲ ತಣ್ಣಗಾಗಿದೆ. ನಾನೀಗೆಲ್ಲ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಮತ್ತು ನಾನಿಲ್ಲಿ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಕುಟ್ಟಿದಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪು ಹುರಿದಿರುವಂಥ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿಯ ಸಕ್ಕರೆಯನ್ನಾಗಲಿ ಕಲ್ಲರ್ ಜೀರಿಗೆಯನ್ನಾಗಲಿ ಉಪಯೋಗಿಸ್ತಾ ಇಲ್ಲ. ಆರೋಗ್ಯಕರವಾದ ಒಂದು ಎಳ್ಳು ಬೆಲ್ಲನ ಮಾಡ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳಲ್ಲಿ ಅಧಿಕವಾದ ಪೋಷಕಾಂಶಗಳಿರೋದ್ರಿಂದ ಹಾಗೆ ಎಣ್ಣೆ ಅಂಶ ಇರೋದ್ರಿಂದ ನಮ್ಮ ಚರ್ಮವನ್ನು ಮೃದುವಾಗಿ ಇಟ್ಕೊಳುತ್ತೆ. ನಮ್ಮ ಚರ್ಮವನ್ನು ಒಣಗದಂತೆ ಕಾಪಾಡ್ಕೊಳ್ಬೋದು. ಹಾಗೆ ನಾನು ಇದರೊಳಗೆ ಯಾವುದೇ ರೀತಿಯ ಕಲರ್ ಜೀರಿಗೆ ಆಗಲಿ ಏನು ಉಪಯೋಗಿಸಿಲ್ಲ. ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಎಳ್ಳು ಬೆಲ್ಲ ಮಾಡಿರೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ.